ಎಲೆ ಅಡಾಲ್ಗೆ ಎಲೆ ಯಾವ ರೀತಿಯಾಗಿದೆ ಅಂತ ತಮಗೆ ಗೊತ್ತಾಗುತ್ತೆ ವಿಡಿಯೋ ಮುಖಾಂತರ. ದಯವಿಟ್ಟು ವಿನಂತಿ, ಈ ರೈತರು ನ್ಯಾನೋ ಡಿ ಎ ಪಿ ಸಾಗರಿಕಾ ಮೂರು ಮಾಡೋದ್ರಿಂದ ಈ ರಿಸಲ್ಟ್ ಈ ರೀತಿ ಬೇರು ನೋಡಿ, ಬೇರು ತಾವು ನೋಡ್ಬೋದು ಯಾವ ರೀತಿ ಬೇರು ಬಿಟ್ಟಿದೆ ಅಂತ, ನಾನೇನು ಯಾವ ರೀತಿ ಬೇರು ಬಿಟ್ಟಿದೆ ಅಂತ. ಬೀಜೋಪಚಾರ ಮಾಡೋದ್ರಿಂದನೇ ಈ ರೀತಿ ರಿಸಲ್ಟ್ ಬಂದಿದೆ. ಬೇರೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ದಿನ ಕಲ್ಲೂರಿ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಸೀಡ್ ಸ್ಟೇಟ್ಮೆಂಟು ಮತ್ತು ಡೆಮೋ ಕೊಟ್ಟಿದ್ವಿ. ನ್ಯಾನೋ ಡಿ ಎ ಪಿ ಸಾಗರಿಕಾನ ಸ್ಪ್ರೇ ಕೊಟ್ಟಿದ್ವಿ. ಇವತ್ತು ಮತ್ತೆ ಎರಡನೇ ಸ್ಪ್ರೇನ ಡ್ರೋನ್ ಮುಖಾಂತರ ಕೊಟ್ಟಿದ್ವಿ. ರೈತರ ಅಭಿಪ್ರಾಯವನ್ನು ಇವಾಗ ಕೇಳೋಣ. ಸರ್, ನ್ಯಾನೋ ಡಿ ಎ ಪಿ ನಿಮ್ಮ ಅನಿಸಿಕೆ ಏನು ಸರ್? ಎಲ್ಲ ನನ್ನ ರೈತರ ಬಾಂಧವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನ್ಯಾನೋ ಡಿ ಎ ಪಿ ಒಂದು ಸಾಗರಿಕಾ ಹಾಕಿ ಫಸ್ಟ್ ಟೈಮ್ ಒಂದು ಏನು ಮಾಡಿದ್ವಿ ಸ್ಪ್ರೇ, ಈ ರೀತಿ ರಿಸಲ್ಟ್ ಬಂದಿದೆ. ಈ ರೀತಿ ನಂದು ಫಸ್ಟ್ ಟೈಮ್ ನಂದು ನೋಡ್ತಾ ಇದ್ದು ರಿಸಲ್ಟು. ಈಗ ಸೆಕೆಂಡ್ ಟೈಮ್ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿ ಮತ್ತು ರೈತರಿಗೆ ಯಾವ ರೀತಿ ಲಾಭ ಅಂದರೆ ಟೈಮ್ ಉಳಿತಾಯ ಆಗುತ್ತೆ, ಆನ್ ದಿ ಸ್ಪಾಟ್ ರಿಸಲ್ಟ್ ತೋರುತ್ತೆ. ದಯವಿಟ್ಟು ನಾನು ರೈತ ಬಂದು ವಿನಂತಿ ಮಾಡ್ಕೋದೇನೆಂದರೆ ನ್ಯಾನೋ ಡಿ ಎ ಪಿ ಸಾಗರಿಕಾ ಒಂದು ಫಸ್ಟ್ ಮತ್ತು ಸೆಕೆಂಡ್ ಟೈಮ್ ಇದು ಸ್ಪ್ರೇ ಮಾಡೋದ್ರಿಂದ ರೈತರಿಗೆ ಯಾವ ರೀತಿ ಅಂದರೆ ಬೆನಿಫಿಟ್ ಅಂದರೆ ಟೈಮ್ ಉಳಿತಾಯ ಆಗುತ್ತೆ. ನೀವಿಬ್ಬರ ಹತ್ರ ಹೋಗಿ ಬನ್ನಿ ಔಷಧ ಬಿಡಿ ಆ ರೀತಿ ಹೇಳೋದೆಲ್ಲ ತಪ್ಪುತ್ತೆ. ರೈತರಿಗೆ ಡ್ರೋನ್ ಮುಖಾಂತರ ಮಾಡೋದ್ರಿಂದ ಇಪ್ಕೋ ಕಂಪನಿಯವರು ಇದನ್ನೊಂದು ರೈತರಿಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾ ಕೇಳ್ಕೊಳ್ಳೋದು ಇಷ್ಟೇ ವಿನಂತಿ ರೈತರಿಗೆ, ನೀವು ಪದೇ ಲಾಗೋಡೋಗೋದು ಇದನ್ನು ಮಾಡೋದ್ರಿಂದ ಏನು ಬೆನಿಫಿಟ್ ಇಲ್ಲ, ಭೂಮಿಗೆ ಭಾಳ ಹಾನಿಯಾಗುತ್ತೆ. ಇದು ನ್ಯಾನೋ ಡಿ ಎ ಪಿ ಸಾಗರಿಕಾ ಮೂರು ಸಾವಯವ ಗೊಬ್ಬರ ಆಗಿರೋದ್ರಿಂದ ರೈತರಿಗೆ ಆಯ್ತು, ಬೆಳೆಗೂ ಆಯ್ತು, ಭೂಮಿಗೆ ಯಾವ ರೀತಿ ಹಾನಿಕಾರಕ ಇಲ್ಲ. ದಯವಿಟ್ಟು ರೈತರಲ್ಲಿ ಟೈಮ್ ಉಳಿತಾಯ ಮಾಡ್ಕೊಳ್ಳಿ, ಮುಂದಿನ ನಿಮ್ಮ ದಗದಕ್ಕೂ ಟೈಮ್ ಸಿಗುತ್ತೆ. ನ್ಯಾನೋ ಡಿ ಎ ಪಿ ಸಾಗರಿಕಾ ಈ ಮೂರು ಹಾಕಿ ಡ್ರೋನ್ ಮುಖಾಂತರ ಭಾಳ ಜಸ್ಟ್ ಒಂದು 5 ಮಿನಿಟ್ಸ್ದಾಗ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿ ನಮಗೆ ಇಪ್ರೋ ಕಂಪ್ನಿಯವರು ಭಾಳ ಆದಾಯ ರೀತಿ ಹೆಲ್ಪ್ ಮಾಡಿದ್ದಾರೆ. ರೈತರಲ್ಲಿ ವಿನಂತಿ, ನೀವು ಈ ರೀತಿ ಮಾಡಿ ನಿಮ್ಮ ಟೈಮ್ ಉಳಿತಾಯ ಮಾಡ್ಕೊಳ್ಳಿ ಅಂತ ಬೇಡ್ಕೊಳ್ತೇನೆ. ಅಲ್ಲಿ ಅದನ್ನ ಗೊಂಜಾಳ ನೋಡೋಣ ಯಾವ ರೀತಿ ಬಂದಿದೆ ಅಂತ ಒಳಗೆಲ್ಲ ತೋರಿಸ್ತಾರೆ ರೈತರು. ಬನ್ನಿ ಸರಿ, ಅಲ್ಲೆಲ್ಲ ಸಿಗೋದೊಂದು ಹಾಕಿರ್ತಾರೆ ಪಾಟ್ ಮಾಡ ಅಲ್ಲಿ ಹಂಗೆ ಮಾಡ್ಕೋದು ಬಾ. ನೋಡಿ, ಈ ರೀತಿ ಎಲೆ ಅಡಾಲ್ಗೆ ಎಲೆ ಯಾವ ರೀತಿ ಆಗಿದೆ ಅಂತ ತಮಗೆ ಗೊತ್ತಾಗುತ್ತೆ ವಿಡಿಯೋ ಮುಖಾಂತರ. ದಯವಿಟ್ಟು ವಿನಂತಿ, ಈ ರೈತರು ನ್ಯಾನೋ ಡಿ ಎ ಪಿ ಸಾಗರಿಕಾ ಮೂರು ಮಾಡೋದ್ರಿಂದ ಈ ರಿಸಲ್ಟ್ ಈ ರೀತಿ ಬೇರು ನೋಡಿ, ಬೇರು ತಾವು ನೋಡ್ಬೋದು ಯಾವ ರೀತಿ ಬೇರು ಬಿಟ್ಟಿದೆ ಅಂತ, ನಾನೇನು ಯಾವ ರೀತಿ ಬೇರು ಬಿಟ್ಟಿದೆ ಅಂತ. ಬೀಜೋಪಚಾರ ಮಾಡೋದ್ರಿಂದನೇ ಈ ರೀತಿ ರಿಸಲ್ಟ್ ಬಂದಿದೆ. ಬೇರ್ಗಾಡ್ ನೋಡ್ಬೋದು ನೀವು. ನಾನು ಫಸ್ಟ್ ಈ ರೀತಿ ಗೊಂಜಾಳ ಹಿಂಗೆ ನೆಲ್ಸಪಾದಂಗೆ ಆಗಿದ್ರ, ಒಳ್ಳೆ ಬೀಜೋಪಚಾರ ಮಾಡಿ ಏನು ಇದಾಗಿತ್ರಿ, ಒಳ್ಳೆ ಇದು ಬೀಜೋಪಚಾರ ಮಾಡೋದ್ರಿಂದ ಈ ರೀತಿ ರಿಸಲ್ಟ್ ಬರುತ್ತೆ. ಪಕ್ಕ ಇದೆ. ಸಾವಯವ ಮಾಡೋ ರೈತರಿಗಂತೂ ಭಾಳ ಲಾಭ, ಭೂಮಿಗಂತೂ ಏನೂ ಹಾನಿ ಆಗೋದಿಲ್ಲ. ದಯವಿಟ್ಟು ರೈತರಲ್ಲಿ ವಿನಂತಿ, ಇಪ್ಕೋ ಕಂಪನಿ ಫಾಲೋ ಮಾಡಿರಿ, ಒಳ್ಳೆ ರಿಸಲ್ಟ್ ತಗೋರಿ ಅಂತ ನಾನು ವಿನಂತಿ ಮಾಡ್ಕೋತೇನೆ. ನಮಸ್ಕಾರ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ರೈತರು ಅಷ್ಟು ವಿವರವಾಗಿ ನಿಮಗೆ ಮಾಹಿತಿನ ಕೊಟ್ಟಿದ್ರೆ ಅಂತ. ಎಲ್ಲರೂ ಗುರಿ ಒಂದೇ ಆಗಬೇಕು. ಆದಷ್ಟು ಮಟ್ಟಿಗೆ ಹರಳು ಯೂರಿಯಾನ ಕಡಿಮೆ ಮಾಡಿ ನ್ಯಾನೋ ಫರ್ಟಿಲೈಸರ್ನ ಯೂಸ್ ಮಾಡಿ, ಮತ್ತು ಭೂಮಿ ಫಲವತ್ತತೆನ ಕಾಪಾಡಿ ಅಂತ. ಅದೇ ನಿಟ್ಟಿನಲ್ಲಿ ಭೂಮಿ ಫಲವತ್ತತೆ ಕಾಪಾಡೋ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಆರ್ಥಿಕ ಸ್ಥಿತಿಯನ್ನು ರೈತರದ್ದು ಉಳಿಸ್ಕೋಬೋದು, ಟೈಮ್ ಉಳಿಸ್ಕೋಬೋದು. ಎಲ್ಲ ರೀತಿಯಿಂದ ಈ ನ್ಯಾನೋ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಭೂಮಿ ಉಳಿತಾಯ ಆಗುತ್ತೆ, ಟೈಮ್ ಉಳಿತಾಯ ಆಗುತ್ತೆ, ಮತ್ತು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ತೆಗಿಬೋದಂತ ನಾನು ಹೇಳ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲ ರೈತ ಬಂಧುಗಳು.